ಸೊ ನನ್ನ ಫಸ್ಟ್ ಸ್ಯಾಲ್ರಿ ಬಂದಾಗ ನನಗೆ ಇದೊಂದು ವಾಚ್ ತಗೊಂಡೆ, ಆಲ್ಮೋಸ್ಟ್ 10,000 ಆಗಿತ್ತು. ಬಟ್ ನಂಗೆ 70% ಸ್ಯಾಲ್ರಿ ಎಲ್ಲ ಏನಕ್ಕೆ ಹೋಯ್ತು ಅಂದ್ರೆ ನನ್ನ ಫೇವ್ರೆಟ್ ಬ್ರ್ಯಾಂಡ್ ಆಯ್ತಾ ಅದು. ಇದು ನಮ್ಮ ಎಂಗೇಜ್ಮೆಂಟ್ ಟೈಮಲ್ಲಿ ತಗೊಂಡಿದ್ದು. ಸೊ ನಾನು ಆಕ್ಚುಲಿ ಇದನ್ನ ನಾನ್ ತರಿಸಿರೋಂತ ವಾಚ್. ಇವಾಗ ಅಂದ್ರೆ ಈ ಹಿಂದೂ ಸಂಪ್ರದಾಯದಲ್ಲಿ ಏನಿದೆ, ಗಂಡಿಗೆ ಒಂದು ಬ್ರೇಸ್ಲೆಟ್ ಅಂದ್ರೆ ಗೋಲ್ಡ್ ಏನೇನೆಲ್ಲ ಅಫೋರ್ಡ್ ಮಾಡಕ್ಕಾಗುತ್ತೆ ಅದನ್ನ ಕೊಡ್ಬೋದು ಅಂತ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಟು ಸುಷ್ಮಾ ಕ್ರಿಯೇಟಿವ್ಸ್ ಅಂಡ್ ಬ್ಲಾಗ್ಸ್. ಏನಕ್ಕೆ ಇವತ್ತು ಶರಣ್ ನನ್ನ ಪಕ್ಕ ಕುತ್ಕೊಂಡಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವತ್ತು ಬಂದು ಶರಣ್ ವಾಚ್ ಕಲೆಕ್ಷನ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ರೀಸೆಂಟ್ ಆಗಿ ನನಗೆ ಕೇಳ್ತಾ ಇದ್ರಿ, ನೀವು ಶರಣ್ ಬರ್ಡೇಗೆ ವಾಚ್ ಗಿಫ್ಟ್ ಮಾಡಿದ್ರಿ ಅಲ್ವಾ, ಅದನ್ನ ಶೇರ್ ಮಾಡಿ ಇನ್ ಡೀಟೇಲ್ ಆಗಿ ಆ ಫೋಟೋನ ಶೇರ್ ಮಾಡಿ ಅಂತ. ಸೊ ನಾನು ಅನ್ಕೊಂಡೆ ವೈ ನಾಟ್, ಇನ್ನೇನು ವ್ಯಾಲೆಂಟೈನ್ಸ್ ಡೇ ಬರ್ತಿದೆ, ಸೊ ನಿಮ್ಮ ಡಿಯರ್ ಒನ್ಸ್ಗೂ ಕೂಡ ನೀವೆಲ್ಲಾದ್ರೂ ಗಿಫ್ಟ್ ಮಾಡಬೇಕು ಅಂತ ಇದ್ರೆ ಇದು ಹೆಲ್ಪ್ಫುಲ್ ಆಗ್ಬೋದು ಅಂತ ಒಂದಷ್ಟು ವಾಚ್ ಕಲೆಕ್ಷನ್ ಇದೆ. ಸೊ ಅದನ್ನ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇದ್ದೀನಿ. ಹಾಗೆ ಈಗ ಅಮೆಝಾನ್ ಅಲ್ಲಿ ವ್ಯಾಲೆಂಟೈನ್ಸ್ ಡೇ ಸೇಲ್ ಕೂಡ ನಡೀತಿದೆ. ಬೆಸ್ಟ್ ಪ್ರೈಸ್ ಅಲ್ಲಿ ನಿಮ್ಗೆ ಈ ಎಲ್ಲ ವಾಚಸ್ ಕೂಡ ಸಿಗುತ್ತೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಶರಣ್ಗೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ, ಯಾಕಂದ್ರೆ ಅವ್ರ ಹತ್ರ ಸುಮಾರಷ್ಟು ವಾಚ್ ಇದೆ. ನನ್ನ ಮದ್ವೆ ಆಗಕ್ಕೂ ಮುಂಚೆ ತಗೊಂಡಿರೋ ವಾಚಸ್ಸು ಇದೆ. ನನಗೆ ಯಾವಾಗ ತಗೊಂಡಿದ್ದಾರೆ ಅಂತ ನನಗೆ ಫ್ರಾಂಕ್ ಆಗಿ ಗೊತ್ತಿಲ್ಲ, ಯಾಕಂದ್ರೆ ಮದ್ವೆ ಆದ್ಮೇಲೆ ತಗೊಂಡಿರೋದು ಒಂದ್ 2-3 ನೆನಪಿದೆ ಅಷ್ಟೇ ನನಗೆ. ಸೊ ಅಷ್ಟಾಗಿ ನೆನಪಿಲ್ಲ. ಸೊ ನೋಡೋಣ. ಫಸ್ಟ್ ಒನ್ ಯಾವ ಬ್ಲ್ಯಾಕ್ ಕಲರ್, ನನ್ನ ಫೇವ್ರೇಟ್ ಕಲರ್. ವಾಚ್ ಹೇಗೆ ಕಾಣ್ತಿದೆ ಅನ್ನೋದನ್ನ ನಾನು ಈ ಕಡೆ ಡಿಸ್ಪ್ಲೇ ಮಾಡ್ತಾ ಹೋಗ್ತೀನಿ, ಆಯ್ತಾ? ಇದು ಶರಣ್ ಫಸ್ಟ್ ಒನ್ ಬಂದು ಕ್ಯಾಸಿಯೋ. ಯಾವಾಗ ತಗೊಂಡಿದ್ದು? ಇದು ಬಂದು ನನ್ನ ಫಸ್ಟ್ ಸ್ಯಾಲ್ರಿ ತಗೊಂಡಿದ್ದು. ಇದು ಬಂದು ಅಂದ್ರೆ ಫಸ್ಟ್ ಸ್ಯಾಲ್ರಿ ಅಂದ್ರೆ ಮೇ ಎಂಡ್, ಸೊ ಜೂನ್ ಫಸ್ಟ್ ವೀಕಲ್ಲಿ ನನಗೆ ತಗೊಂಡಿದ್ದು. ನನ್ನ ಫಸ್ಟ್ ಸ್ಯಾಲ್ರಿ ಬಂದಾಗ 2016 ಸೊ ನನ್ನ ಫಸ್ಟ್ ಸ್ಯಾಲ್ರಿ ಬಂದಾಗ ನನಗೆ ಇದೊಂದು ವಾಚ್ ತಗೊಂಡೆ, ಆಲ್ಮೋಸ್ಟ್ 10,000 ಆಗಿತ್ತು. ಬಟ್ ನಂಗೆ 70% ಸ್ಯಾಲ್ರಿ ಎಲ್ಲ ಏನಕ್ಕೆ ಹೋಯ್ತು ಅಂದ್ರೆ ನಮ್ಮ ರಿಲೇಟಿವ್ಸ್ಗೆ ವಾಚ್ ತರೋದ್ರಲ್ಲಿ ಹೋಯ್ತು. ಒಂದು ನಮ್ಮ ಅಪ್ಪ ಅಮ್ಮಗೆ ಒಂದು ಕಪಲ್ಸ್ ವಾಚ್ ತಗೊಂಡಿದ್ದೆ. ಆಮೇಲೆ ನಮ್ಮ ಅತ್ತೆ ಅವ್ರಿಗೆ ಮತ್ತೆ ನಮ್ಮ ಕಸಿನ್ ಸಿಸ್ಟರ್ಸ್ಗೆ ಎಲ್ಲರಿಗೂ ಒಂದೊಂದು ವಾಚ್ ತಗೊಂಡಿದ್ದೆ, ಟೈಟನ್ ಹೋಗ್ಬಿಟ್ಟು. ಇದನ್ನ ನಾನು ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿದ್ದೆ, ಕ್ಯಾಸಿಯೋ 85 ಅಂತ. ಇದು ಬಂದು ನನ್ನ ಫಸ್ಟ್ ವಾಚ್. ಮತ್ತೆ ಸೆಕೆಂಡ್ ಒನ್ ಬಂದು ನನ್ನ ಫೇವ್ರೆಟ್ ಬ್ರ್ಯಾಂಡ್ ಆಯ್ತಾ ಅದು. ಬಟ್ ಇದು ಶರಣ್ದಾಗ್ಲೇ ಹಾಳಾಗ್ತಾ ಬಂದಿದೆ, ಯಾಕಂದ್ರೆ ತುಂಬಾ ರಫ್ ಯೂಸ್ ಮಾಡ್ಬಿಟ್ಟಿದ್ದಾರೆ ಇದು, ಹೇಳ್ಬೇಕು ಅಂದ್ರೆ. ಸೊ ಇದು ಫಾಸಿಲ್ ವಾಚ್. ಇದು ನನಗೆ ಈ ವಾಚ್ 85 ತಗೊಂಡ್ಮೇಲೆ ಸ್ವಲ್ಪ ವಾಚ್ ಕ್ರೇಜ್ ಬಂತು ನನ್ಗೆ ಅವಾಗ. ಸೊ ಅದನ್ನ ನಾನು ಫಾರ್ಮಲ್ ವೇರ್ ಹಾಕೊಂತಿದ್ದೆ, ಮತ್ತೆ ಫ್ರೈಡೇಸ್ ಅವಾಗ ಕ್ಯಾಶುವಲ್ ಆಗಿ ಹಾಕೋಬಹುದು ನಮ್ಮ ಆಫೀಸಲ್ಲಿ. ಸೊ ಒಂದು ಇನ್ಫಾರ್ಮಲ್ ಮತ್ತೆ ಕ್ಯಾಶುವಲ್ಗೆ ಒಂದು ವಾಚ್ ಇರಲಿ ಅಂದ್ಬಿಟ್ಟು ಈ ಲೆದರ್ ಸ್ಟ್ರಾಪ್ ಇರೋ ಫಾಸಿಲ್ ತಗೊಂಡೆ. ಸೊ ನೋಡ್ಬೋದು, ಇದು ಈ ತರ ಇದೆ. ಆಕ್ಚುಲಿ ಫಸ್ಟ್ ಫಾಸಿಲ್ ವಾಚ್ ಬಂದಾಗ ಇದೇ ತರಾನೇ ಬಂದಿದ್ದು, ಇದೇ ಪ್ಯಾಟರ್ನ್ ಅಲ್ಲಿ. ಇವನ್ ಲೇಡೀಸ್ಗೂ ಕೂಡ ಇದೇ ಪ್ಯಾಟರ್ನ್ ಅಲ್ಲಿ ಬಂತು. ಅವಾಗ ಸ್ವಲ್ಪ ದಿವಸ ನಂಗೂ ಅನ್ನಿಸ್ತಿತ್ತು ಈ ತರ ತಗೋಬೇಕು ಅಂತ. ಬಟ್ ನನ್ನ ಕೈ ಚಿಕ್ಕದಿರೋದ್ರಿಂದ ನನಗೆ ಅಷ್ಟಾಗಿ ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ನಾನು ತಗೊಂಡಿರ್ಲಿಲ್ಲ. ಸೊ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ ಯಾವ ತರ ಕಾಣ್ತಿದೆ ಇದು ಅಂತ, ಯಾವ ತರ ಇದೆ ಅಂತ. ಹಾಗೆ ಇದೆಲ್ಲದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ಹಾಗೆ ಹೇಳಿದ್ನಲ್ಲ, ಈಗ ಅಮೆಝಾನ್ ಸೇಲ್ ಕೂಡ ನಡೀತಿದೆ. ನೀವು ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಇದೆಲ್ಲದನ್ನು ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಒನ್ ಬಂದು ಟೈಟನ್ ಅಂದ್ರೆ ಎಲ್ಲರ ಹತ್ರನೂ ಇರುತ್ತೆ ಅನ್ಸುತ್ತೆ ಮೋಸ್ಟ್ಲಿ. ಹುಡುಗರ ಹತ್ರ ಎಲ್ಲಾ ಬ್ರ್ಯಾಂಡ್ ಅಂದ್ರೆ ಟೈಟನ್ ಎಲ್ಲರ ಹತ್ರನೂ ಕಾಮನ್ ಆಗಿರುತ್ತೆ. ಸೊ ಇದು ಬಂದು ಟೈಟನ್ ಸಿಲ್ವರ್ ಕಲರ್ ಇದೆ, ಡಯಲ್ ಬಂದು ಬ್ಲೂ ಕಲರ್ ಇದೆ. ಸೊ ಶರಣ್ ಇದು ಯಾವಾಗ ತಗೊಂಡಿದ್ದು? ಇದು ನಮ್ಮ ಎಂಗೇಜ್ಮೆಂಟ್ ಟೈಮಲ್ಲಿ ತಗೊಂಡಿದ್ದು. ಸೊ ನಾನು ಎಂಗೇಜ್ಮೆಂಟ್ ಅಲ್ಲಿ ವೆಲ್ಕಮ್ ಡ್ರೆಸ್ ಆಗಿ ನಾನು ಕ್ಯಾಶುವಲ್ ಟಿ ಶರ್ಟ್ ಮೇಲೆ ಬ್ಲೂ ಸೂಟ್ ಹಾಕಿದ್ದೆ. ಸೊ ಅದಕ್ಕೆ ಮ್ಯಾಚ್ ಆಗುತ್ತೆ ಚೆನ್ನಾಗಿ ಅಂದ್ಬಿಟ್ಟು ಇದು ನನಗೊಂದು ತಗೊಂಡಿದ್ದೆ. ಮತ್ತೆ ಸೇಮ್ ಕಲರು ವೈಟ್ ಪ್ಯಾಟರ್ನ್ ಇರೋದು, ಡಯಲ್ ಎಲ್ಲ ವೈಟ್ ನಮ್ಮ ಅಪ್ಪಂಗೆ ತಗೊಂಡಿದ್ದೆ. ಸೊ ಅದು ಅರ್ಧ ನಮ್ಮ ತಮ್ಮನೇ ಯೂಸ್ ಮಾಡಿದೆ. ನಮ್ಮ ಅಪ್ಪ ಭಾರ ಇದೆ ಅಂದ್ಬಿಟ್ಟು ಅವ್ರು ಅಷ್ಟು ಹಾಕೊಂತಿರ್ಲಿಲ್ಲ. ಸೊ ಇದು ಟೈಟನ್ ಆಕ್ಟೇನ್ ಅಂತ. ಸೊ ಟೈಟನ್ ಅವರು ಅವಾಗ ಸ್ವಲ್ಪ ರಗಡ್ ಆಗಿರೋ ವಾಚಸ್ ನ ರಿಲೀಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಟು ಅಟ್ರಾಕ್ಟ್ ಯಂಗರ್ ಮೇಲ್ಸ್. ಸೊ ಅವಾಗ ಆಕ್ಟೇನ್ ಅಂತ ಬ್ರ್ಯಾಂಡ್ ರಿಲೀಸ್ ಮಾಡಿದ್ರು, ಟೈಟನ್ ಅವ್ರದೇ ಆಕ್ಟೇನ್ ಅಂತ. ಸೊ ಇಟ್ ಹ್ಯಾಡ್ ದಿಸ್ ಕೂಲ್ ಲುಕ್ಸ್. ಅಂದ್ರೆ ಜನರಲಿ ಟೈಟನ್ ಅಂದ್ರೆ ನಮ್ಮ ಅಪ್ಪನ ಗೋಲ್ಡನ್ ವಾಚ್ ನಾಕ ಬರುತ್ತೆ ನಮಗೆ, ನಮ್ಮ ಅಪ್ಪಂದಾಗಿರ್ಬೋದು, ನಮ್ಮ ತಾತದಾಗಿರ್ಬೋದು, ಮತ್ತೆ ನಾರ್ಮಲಿ ಲೇಡೀಸ್ ವಾಚಸ್ ಇರುತ್ತೆ. ಸೊ ಇದು ಬಂದು ಯೂತ್ಸ್ನ ಅಟ್ರಾಕ್ಟ್ ಮಾಡಕ್ಕೆ ಅಂದ್ಬಿಟ್ಟು ಈ ತರ ಬ್ರ್ಯಾಂಡ್ ಲಾಂಚ್ ಮಾಡಿದ್ರು. ಅವಾಗ ಆಲ್ರೆಡಿ ಇತ್ತು ಅನ್ಸುತ್ತೆ ಒಂದು 2-3 years ಇಂದ. ಸೊ ಅರೌಂಡ್ 2018 ತುಂಬಾ ರಿಫೈನ್ ಡಿಸೈನ್ಸ್ ಲಾಂಚ್ ಮಾಡಿದ್ರು. ಸೊ ಐ ಲೈಕ್ ದಿಸ್ ಡಿಸೈನ್. ನಾರ್ಮಲಿ ನಾನು ಫಾಸಿಲ್ ಆದ್ಮೇಲೆ ಸಿಕ್ಕಾಪಟ್ಟೆ ಹಾಕೊಂಡಿರೋದಂದ್ರೆ ಇದನ್ನೇ. ಇದು ಆಲ್ಮೋಸ್ಟ್ ಫಾರ್ಮಲ್ಸ್ಗೂ ಹೋಗುತ್ತೆ, ಕ್ಯಾಶುವಲ್ಗೂ ಹೋಗುತ್ತೆ, ಟಿ ಶರ್ಟ್ಸ್ಗೂ ಹೋಗುತ್ತೆ. ನೆಕ್ಸ್ಟ್ ಒನ್ ಬರೋದಾದ್ರೆ ಇದು ನಾನೇ ಹೇಳ್ತೀನಿ. ಆಕ್ಚುಲಿ ಇದನ್ನ ನಾನ್ ತರಿಸಿರೋಂತ ವಾಚ್. ಇವಾಗ ಮದ್ವೆ ಆಗ್ಬೇಕಾದ್ರೆ ಈ ಹಿಂದೂ ಸಂಪ್ರದಾಯದಲ್ಲಿ ಏನಿದೆ, ಗಂಡಿಗೆ ಒಂದು ಬ್ರೇಸ್ಲೆಟ್ ಅಂದ್ರೆ ಗೋಲ್ಡ್ ಏನೇನೆಲ್ಲ ಅಫೋರ್ಡ್ ಮಾಡಕ್ಕಾಗುತ್ತೆ ಅದನ್ನ ಕೊಡ್ಬೋದು ಅಂತ. ಹಾಗೇನೆ ಒಂದು ಶಾಸ್ತ್ರ ಅಂದ್ರೆ ವಾಚ್ ಕೊಡ್ಬೇಕು, ಸ್ಲಿಪ್ಪರ್ ಕೊಡ್ಬೇಕು, ಛತ್ರಿ ಕೊಡ್ಬೇಕು ಅಂತ.
ಆಗ ನಮ್ಮನೆಯಲ್ಲಿ ನನಗೆ ಬಿಟ್ಟಿದ್ರು, ನಿನ್ ಚಾಯ್ಸು, ನೀನೇ ಆರ್ಡರ್ ಮಾಡು ಯಾವ್ದಾದ್ರು, ಅಥವಾ ನೀನೇ ಅವ್ರನ್ನ ಕರ್ಕೊಂಡು ಹೋಗಿ ತರ್ಸು ಅಂದ್ರೆ ಕೊಡ್ಸು ಅಂತ. ನಾನು ಇವ್ರನ್ನ ಕರ್ಕೊಂಡೋಗಿ ಸ್ಯಾಂಡಲ್ ಏನೋ ಕೊಡಿಸ್ದೆ ಅನ್ಸುತ್ತಲ್ಲ, ಅವ್ರನ್ನ ಕರ್ಕೊಂಡೋಗಿ ಸ್ಯಾಂಡಲ್ ಏನೋ ಕೊಡಿಸ್ದೆ. ಮತ್ತೆ ವಾಚ್ನ ನಾನು ಆಲ್ರೆಡಿ ಆನ್ಲೈನ್ ಅಲ್ಲೇ ನೋಡಿಟ್ಟಿದ್ದೆ. ಸೊ ಹಾಗಾಗಿ ಆಗ ತರಿಸಿದಂತ ವಾಚ್ ಇದು ಬಂದು ಕ್ಯಾಸಿಯೋ ವಾಚ್. ಇದು ಅಷ್ಟೇ ಸಿಲ್ವರ್ ಕಲರ್ ಬೆಲ್ಟ್ ಇದೆ, ಸಿಲ್ವರ್ ಬೆಲ್ಟ್ ಇದೆ. ಹಾಗೆ ಇದು ಸ್ವಲ್ಪ ದಿವಸ ಹಾಕೇ ಇರ್ಲಿಲ್ಲ ಶರಣ್, ಇನ್ಫ್ಯಾಕ್ಟ್ ಅವತ್ತು ಹಾಕೊಂಡಿದ್ಕೆ, ಯಾಕೆಂದ್ರೆ ವಾಚ್ ಏನು ಚೈನ್ ತುಂಬಾ ಲೂಸ್ ಇದೆ ಅಂತ. ಈಗ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿದ್ದಾರೆ ಇದನ್ನ, ಫಾರ್ಮಲ್ ವೇರಿಗೆಲ್ಲ ಚೆನ್ನಾಗಿರುತ್ತೆ. ಏನಕ್ಕೆ ಇದು ವೈಟ್ ಕಲರೇ ನಾನು ಚೂಸ್ ಮಾಡಿದೆ ಅಂದ್ರೆ, ನಾವು ದಾರೆಗೆ ವಾಚ್ ನ ಹಾಕೋದು, ವಾಚ್ ಆಗಿರ್ಲಿ, ಬ್ರೇಸ್ಲೆಟ್ಸ್ ಆಗಿರ್ಲಿ ಅಥವಾ ಚೈನ್ ಎಲ್ಲ ಅವತ್ತ ದಾರೆಗೆ ಕೊಡೋದು ನಾವು. ಸೊ ಆಗ ಅವರು ಯಾವ ಕಲರು, ಕ್ರೀಮ್ ಕಲರ್ ಅವರು ಪಂಚೆ ಶಲ್ಯ ಎಲ್ಲ ಹಾಕೊಂಡಿರ್ತಾರಲ್ವಾ, ಅದಕ್ಕೆ ಮ್ಯಾಚ್ ಆಗುತ್ತೆ ಇದು ಅಂತ. ಆಗ ನಾನು ಇದನ್ನ ಆರ್ಡರ್ ಮಾಡಿದೆ. ನಿಮ್ಗೆ ಹೇಗೆ ಅನ್ನಿಸ್ತು ಇದನ್ನ ನೋಡಿದಾಗ? ಚೆನ್ನಾಗಿದೆ ಅನ್ನಿಸ್ತಾ ಏನೋ? ಇದು ಆಕ್ಚುಲಿ ಚೆನ್ನಾಗಿ ಇದೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ನನ್ನ ಹತ್ರ ಈ ಪ್ಯಾಟರ್ನ್ ಇಲ್ಲ, ಫುಲ್ ಬ್ಲಾಕ್ ಇತ್ತು, ಮತ್ತೆ ಒಂದು ಫಾಸಿಲ್ ಬ್ರೌನ್ ಮತ್ತೆ ಬ್ಲೂ ಕಲರ್ ಡಯಲ್ ಇತ್ತು, ಸ್ವಲ್ಪ ಯೂನಿಕ್ ಆಗಿದೆ. ಸೊ ದಿಸ್ ವಾಸ್ ಆಕ್ಚುಲಿ ನಾನು ನೋಡಿದ್ದೆ ಬ್ಲೂ ಕಲರ್ ಡಯಲ್ ಇರೋದು, ಇವ್ರು ಎಂಗೇಜ್ಮೆಂಟ್ ಗೆ ತಗೊಂಡಿದ್ದಾರೆ ಅನ್ಬಿಟ್ಟು. ಮತ್ತೆ ಈ ತರ ಇರಲ್ವೇನೋ ಅಂತ ಅನ್ಕೊಂಡೇನೆ ನಾನು ಆರ್ಡರ್ ಮಾಡಿದ್ದು. ಯಾಕಂದ್ರೆ ಅವ್ರು ಮೀಟ್ ಮಾಡಕ್ ಬಂದಾಗೆಲ್ಲ ಯಾವ್ದಾದ್ರು ಒಂದು ವಾಚ್ ಹಾಕೊಂಡ್ ಬರ್ತಿರೋರಲ್ವಾ, ಸೊ ಆಗ ನೋಡ್ತಿದ್ದೆ. ಸೊ ಇದಿರಲ್ಲ ಅನ್ಬಿಟ್ಟು ಇದನ್ನ ಆರ್ಡರ್ ಮಾಡಿದೆ ನಾನು. ಇದು ಕೇಳಿರ್ಲಿಲ್ಲ ಅನ್ಸುತ್ತೆ ಅಲ್ವಾ, ನಿಮ್ಗೆ ಇದು ಇಷ್ಟ ಆಯ್ತಾ ಅಂತ ಕೇಳಿರ್ಲಿಲ್ಲ, ನಾನೇ ಆರ್ಡರ್ ಮಾಡಿದ್ದು ಇದನ್ನ. ಇನ್ನು ನಮ್ ಮದ್ವೆ ಆದ್ಮೇಲೆ ಬರೋಂತ ವಾಚಸ್, ಆಕ್ಚುಲಿ ಇದೆಲ್ಲ ನನಗೆ ಸ್ವಲ್ಪ ನೆನಪಿದೆ. ಸೊ ನೆಕ್ಸ್ಟ್ ಬರೋದಾದ್ರೆ ಒನ್ ಆಫ್ ಮೈ ಫೇವ್ರೆಟ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ಆಕ್ಚುಲಿ ನಾನು ಕಾಲೇಜ್ ಡೇಸ್ ಅಲ್ಲಿ ಇರ್ಬೇಕಾದ್ರೆ ನನಗೆ ಇಷ್ಟು ಅಫೋರ್ಡ್ ಮಾಡೋದು ಇರ್ತಾ ಇರ್ಲಿಲ್ಲ ದುಡ್ಡು. ಆಬ್ವಿಯಸ್ಲಿ ಅವಾಗೇನು ಪಾಕೆಟ್ ಮನಿ ಏನ್ ಬರುತ್ತೆ ಅದ್ರಲ್ಲಿ ಒಂದ್ ಸ್ವಲ್ಪ ಸೇವಿಂಗ್ ಮಾಡ್ಕೊಂಡು ನಾನು ಕೂಡ ವಾಚಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದೆ. ಬಟ್ ಇದನ್ನ ನಿಜ ನನ್ನ ಕೈಲಂತೂ ಅಫೋರ್ಡ್ ಮಾಡಕ್ ಆಗ್ತಾ ಇರ್ಲಿಲ್ಲ. ನಾನು ಕೂಡ ಮದ್ವೆ ಆದ್ಮೇಲೆನೆ ಈ ಬ್ರ್ಯಾಂಡಿಂಗ್ ತಗೊಂಡಿದ್ದು. ಅದು ಬಂದ್ರೆ ಟಾಮಿ ಎಲ್ಫಿಗರ್. ಸೊ ಇದು ಯಾವಾಗ ತಗೊಂಡಿದ್ದು ಅಂತ ನನಗ್ ಗೊತ್ತು. ಯಾವಾಗ ಅಂದ್ರೆ ನಾವು ಮೊರೇಷಿಯಸ್ ಹೋಗಿದ್ವಿ ಮದ್ವೆ ಆದ್ಮೇಲೆ. ಆಗ ಮೊರೇಷಿಯಸ್ ಅಲ್ಲಿ ನಾವ್ ಏನು ಅಷ್ಟಾಗಿ ಶಾಪಿಂಗ್ ಅಂತ ಏನು ಮಾಡ್ಲಿಲ್ಲ. ವಿ ಜಸ್ಟ್ ಒಂದ್ ಆಲ್ಬಮ್ ಏನೋ ತಗೊಂಡ್ವಿ ಅನ್ಸುತ್ತೆ. ಬೋಟ್ಸ್ ತಗೊಂಡ್ವಿ. ಯಾಕಂದ್ರೆ ಅಲ್ಲಿ ಬೋಟ್ಸ್ ಮನೆಯಲ್ಲಿ ಹೇಗೆ ನಾವು ಇಲ್ಲೆಲ್ಲ ವಾಸ್ತು ಗಿಡ ಇಡ್ತೀವಿ, ಅಲ್ಲಿ ಅವರು ಶಿಪ್ಸ್ ನ ಇಡ್ತಾರೆ. ಇನ್ಫ್ಯಾಕ್ಟ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದ್ರೂ ನಾನು ಅದನ್ನ ಶೇರ್ ಮಾಡ್ತೀನಿ. ಆ ತರ ದೊಡ್ಡ ದೊಡ್ಡ ಶಿಪ್ಸ್ ನ ಇಟ್ಟಿರ್ತಾರೆ ಅವರು, ಎಲ್ಲಾ ಹೋಟೆಲ್ಸ್ ಅಲ್ಲೇ ಆಗಿರ್ಲಿ ಅಥವಾ ಮನೆಯಲ್ಲೇ ಆಗಿರ್ಲಿ. ಸೊ ಅದಷ್ಟನ್ನೇ ನಾವ್ ಅಲ್ಲಿ ಪರ್ಚೇಸ್ ಮಾಡಿದ್ವಿ. ಯಾಕಂದ್ರೆ ನಮ್ಗೆ ಅದ್ ಯಾವ್ದು ವರ್ತ್ ಅನ್ನಿಸ್ಲಿಲ್ಲ. ಮತ್ತೆ ಯಾವ್ದು ಬ್ಯಾಂಗ್ಳೂರಲ್ಲಿ ಇಲ್ದಿರೋದೇನು ಅಲ್ಲಿ ಇಲ್ಲ, ಅಲ್ಲಿ ಸಿಗುತ್ತೆ ಅಂತ ನಮ್ಗೆ ಅನ್ನಿಸ್ಲಿಲ್ಲ. ಯಾಕಂದ್ರೆ ಅದೆಲ್ಲ ಕಾಮನ್ ಆಗೇ ಇತ್ತು. ಸೊ ಹಾಗಾಗಿ ನಾವ್ ಅಲ್ಲಿ ಏನು ತಗೊಂಡ್ಲಿಲ್ಲ. ನೆಕ್ಸ್ಟ್ ರಿಟರ್ನ್ ಆಗ್ಬೇಕಾದ್ರೆ ಬ್ಯಾಂಗ್ಳೂರ್ಗೆ ನಾವು ಡ್ಯೂಟಿ ಫ್ರೀ ಅಲ್ಲಿ ನಾವು ತಗೊಂಡಂತ ವಾಚ್ ಇದು. ನಾನು ಒಂದ್ ವಾಚ್ ತಗೊಂಡೆ, ಶರಣು ಒಂದ್ ವಾಚ್ ತಗೊಂಡ್ರು. ಅದ್ ಬಂದು ಈ ವಾಚ್ ಟಾಮಿ ಎಲ್ಫಿಗರ್. ಇದು ನನ್ಗೆ ತುಂಬಾನೇ ಇಷ್ಟ ಆಯ್ತು. ಸೊ ಇದು ನನ್ನ ಡಯಲ್ ನೋಡಿ ಆಕ್ಚುಲಿ ಇದನ್ನ ಏರ್ ಹೋಸ್ಟೆಸ್ ಕೊಡ್ಬೇಕು, ಒಳ್ಳೆ ಮಾರ್ಕೆಟಿಂಗ್ ಮಾಡಿದ್ರು ಟಾಮಿಗೆ. ಅಲ್ಲಿ ಡ್ಯೂಟಿ ಫ್ರೀ ಇದೆ, ಇನ್ನು ನೀವು ಲ್ಯಾಂಡ್ ಆದ್ಮೇಲೆ ತಗೊಳಕ್ಕಾಗಲ್ಲ ಅಂದ್ಬಿಟ್ಟು ಬಂದೆಲ್ಲ ತೋರಿಸಿದ್ರು. ನಾನು ಸುಮ್ಮನೆ ತೋರಿಸಿ ಅಂದೆ ಅಷ್ಟೇ, ಆಗಲೇ ಬಿಲ್ ರೆಡಿ ಮಾಡ್ಕೊಂಡು ಪ್ರಾಡಕ್ಟ್ ತಂದ್ಬಿಟ್ಟು ಕೈ ಕೊಟ್ಬಿಟ್ರು ತಗೊಳ್ಳಿ ಅಂತ. ಸೊ ಇದನ್ನ ಡ್ಯೂಟಿ ಫ್ರೀ ಅಲ್ಲಿ ತಗೊಂಡಿದ್ದ. ನೆಕ್ಸ್ಟ್ ಬಂದ್ರೆ ಮತ್ತೆ ಟಾಮಿ ಎಲ್ಫಿಗರ್ ಏನೆ. ಇದು ಬಂದು ಶರಣ್ದು ಬ್ಲಾಕ್ ಕಲರ್ ಫಸ್ಟ್ ಒಂದ್ ತೋರಿಸಿದ್ವಲ್ಲ, ಅದ್ ಸ್ವಲ್ಪ ಹಾಳಾಗಿದೆ. ಅಂದ್ರೆ ತುಂಬಾ ವರ್ಷ ಆಯ್ತು ಇವ್ರ ಕೆಲ್ಸಕ್ಕೆ ಸೇರ್ದಾಗ ತಗೊಂಡಿರೋದು. ಅಂದ್ರೆ ಎಷ್ಟು ವರ್ಷ ಆಯ್ತು? 9 years ಆಯ್ತು. ಅದ್ ಸ್ವಲ್ಪ ಏನಂದ್ರೆ ಫೇಡ್ ಆಗ್ತಾ ಬಂದಿದೆ. ಸೊ ಹಾಗಾಗಿ ಯಾವಾಗಾದ್ರೂ ಎಲ್ಲಾದ್ರೂ ರಿಸೆಪ್ಷನ್ಗೆ ಆತರ ಎಲ್ಲ ಹಾಕೊಳೋದಿಕ್ಕೆ ಚೆನ್ನಾಗಿರೋದು ಬೇಕು ಅನ್ಬಿಟ್ಟು ನಾವು ತಗೊಂಡಿದ್ದಂತ ವಾಚ್ ಅಂದ್ರೆ ಇದು ಯಾವುದೇ ರೀತಿ ಏನು ಒಕೇಶನ್ಗೆ ಅಂತ ತಗೊಂಡಿಲ್ಲ, ರ್ಯಾಂಡಮ್ ಆಗಿ ಹೀಗೆ ಶಾಪಿಂಗ್ ಅಂತ ಹೋದಾಗ ತಗೊಂಡಿರೋ ಅಂತದ್ದು. ಸೊ ಇದು ಅಷ್ಟೇ, ಇದೇನೋ ಹೆಸರು ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಅದನ್ನ ಶರಣ್ ಹೇಳ್ತಾರೆ. ಇದು ಏನಿಲ್ಲ, ಸುಮ್ಮನೆ ಕ್ರೋನೋಗ್ರಾಫ್ ವಾಚ್ ಅಷ್ಟೇ ಇದು ಟಾಮಿ ಎಲ್ಫಿಗರ್. ಆಕ್ಚುಲಿ ನಾವು ಹೋಗಿದ್ದು ಇದ್ರಲ್ಲಿ ಎಲ್ಲಿ ಮಂತ್ಲಿ ನಾವು ಸಾಮಾನ್ಯ ವಾಚ್ ತಗೊಳ್ಳೋದು, ವಾಚಸ್ ಎಕ್ಸ್ಪೆನ್ಸಿವ್. ಯಾಕಂದ್ರೆ ಒಳ್ಳೆ ಡಿಸ್ಕೌಂಟ್ ಕೊಡ್ತಾರೆ, ಮತ್ತೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಅಲ್ಲಿ, ಮತ್ತೆ ವೆರೈಟಿ ಇಟ್ಟಿರ್ತಾರೆ. ಸಾಮಾನ್ಯ ಲೇಟೆಸ್ಟ್ ವಾಚಸ್ ಎಲ್ಲ ಅಲ್ಲೇ ಇಟ್ಟಿರ್ತಾರೆ, ವಾಟ್ ಕಲೆಕ್ಷನ್ ಏನೇ ಬಂದ್ರು. ಸೊ ಇವ್ರ ತರಕ್ಕೆ ಅಂತ ಹೋಗಿದ್ದು ನಾವು. ಇಂದು ಅದು ಟಾಮಿ ಎಲ್ಫಿಗರ್ ಅಥವಾ ಫಾಸಿಲ್ ಅದು ಮೋಸ್ಟ್ಲಿ ಅಲ್ಲ, ಇದು ಸಣ್ಣ ಮತ್ತೆ ಮೂನ್ ತೋರಿಸುತ್ತಲ್ಲ. ಸೊ ಇವ್ರು ಬರ್ಡೇಗೆ ಅಂತ ತರಕ್ ಹೋಗಿದ್ದು. ಸೊ ಅಲ್ಲಿ ನೋಡಿದಾಗ ಇದು ಇಂಪಲ್ಸ್ ಬೈ ಆಲ್ಮೋಸ್ಟ್. ನಾತ್ರ ಈ ಗನ್ ಮೆಟಲ್ ಇಲ್ಲ ಅನ್ಬಿಟ್ಟು, ಮತ್ತೆ ಲೇಟೆಸ್ಟ್ ಡಿಸೈನ್ ಬಂದಿದೆ ಅನ್ಬಿಟ್ಟು ತಗೊಂಡಿದ್ದೆ. ನಾನು ಆಕ್ಚುಲಿ ಸುಷ್ಮಂಗ್ ತಗೊಳಕ್ ಹೋಗಿದ್ದು, ಅವಳು ತಗೊಂಡ್ವಿ. ಆಮೇಲೆ ಅಲ್ಲೇ ಇತ್ತು ಇದನ್ನು ಅನ್ಬಿಟ್ಟು ನಾನು ತಗೊಂಡೆ. ಇಲ್ಲ, ಅದು ಫಾಸಿಲ್ ನಾನೇ ತಗೊಬೇಕು ಅಂತ ಹೋಗಿಲ್ಲ, ಸುಮ್ನೆ ಹಂಗೆ ನೋಡಕ್ ಹೋಗಿದ್ದಷ್ಟೇನೆ. ಅವಾಗ ತಗೊಂಡಿದ್ದು. ಎಕ್ಸ್ಕ್ಯೂಸ್ ಮೀ.
ನನ್ಗನ್ಸುತ್ತೆ ಇದನ್ನ ಅವಾಗೆಲ್ಲ ತಗೊಂಡಿದ್ ನಾವು ಅವಾಗ ಡಬಲ್ ಬಿಲ್ ಮಾಡ್ಸಿದ್ವಿ. ಡಬಲ್ ಬಿಲ್ ಅವಾಗೇನಾ? ಹಂಗಂದ್ರೆ ಇಬ್ರು ಅವತ್ತು ರ್ಯಾಂಡಮ್ ಆಗಿ ಹಾಗೆ ಹೋಗಿ ತಗೊಂಡಿದೀವಿ. ಅವತ್ ಯಾವ್ದೇ ತರ ನಾವು ವಾಚ್ ತಗೊಬೇಕು ಅಂತ ಹೋಗೇ ಇಲ್ಲ. ಇಲ್ಲ ನೋಡ್ತಿದ್ವಿ ನೀನ್ ತಗೋಬೇಕು ಅಂದ್ಬಿಟ್ಟು, ಒಳ್ಳೆ ಸಿಕ್ತು ಹಿಂಗ್ ಸಿಗಲ್ಲ ಅನ್ಬಿಟ್ಟು ಖಾಲಿ ಆಗ್ಬಿಡುತ್ತೆ ಅನ್ಬಿಟ್ಟು ತಗೊಂಡ್ವಿ. ಸೊ ಅದ್ ಬಂದು ಇದು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ. ಇದು ಕೂಡ ಚೆನ್ನಾಗಿದೆ, ಹಾಕೊಂಡಾಗ ಕೂಡ ಚೆನ್ನಾಗಿ ಕಾಣುತ್ತೆ ಇದು. ಮತ್ತೆ ಲಾಸ್ಟ್ ಅಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ರೀಸೆಂಟ್ ಆಗಿ ಶರಣ್ ಬರ್ಡೇಗೆ ನಾನು ವಾಚ್ ಗಿಫ್ಟ್ ಮಾಡಿದೆ ಅಂತ. ಅದು ಬಂದು ಇದು ಅರ್ಮಾನಿ ಎಕ್ಸ್ಚೇಂಜ್ ಅಂತ. ಆಕ್ಚುಲಿ ಇವರು ಬ್ಲ್ಯಾಕ್ ಕಲರ್ ವಾಚ್ ನ ನೋಡ್ತಾ ಇದ್ರು. ನಾನೇನಂದ್ರೆ ಇವಾಗ ಇದೆ ಅಲ್ವಾ, ಅದನ್ನ ಹಾಕೊಬಹುದು, ಅದೇನು ತೀರಾ ಇದಾಗಿಲ್ಲ ಅಂದ್ರೆ ಫೇಡ್ ಆಗಿಲ್ಲ, ಹಾಕೊಬಹುದು. ಸೊ ಅದನ್ನೇ ಮತ್ತೆ ಏನಕ್ಕೆ ತಗೊಂತೀರಾ, ಅದು ಹೊಸದ್ ಅನ್ಸಲ್ಲ, ಮತ್ತೆ ನೀವು ಹೊಸದ್ ತಗೊಂಡ್ ಹಾಕೊಂಡ್ರು ಅದೇ ವಾಚ್ ಅಂತ ಅನ್ಕೊಂತಾರೆ ಅನ್ಬಿಟ್ಟು ನಾನು ಡಿಫ್ರೆಂಟ್ ಆಗಿರ್ಲಿ ಮತ್ತೆ ಡಿಫ್ರೆಂಟ್ ಬ್ರ್ಯಾಂಡ್ ನ ಟ್ರೈ ಮಾಡಿ. ಯಾಕೆಂದ್ರೆ ಕ್ಯಾಸಿಯೋ ಇದೆ, ಟೈಟನ್ ಇದೆ, ಫಾಸಿಲ್ ಇದೆ, ಆಮೇಲೆ ಇನ್ನೊಂದು ಯಾವ್ದು ಟಾಮಿ ಹಿಲ್ಫಿಗರ್ ಇದೆ, ಬೇರೆ ಯಾವ್ದಾದ್ರು ಬ್ರ್ಯಾಂಡ್ ನ ಟ್ರೈ ಮಾಡಿ ಅನ್ಬಿಟ್ಟು ನಾವು ನೋಡಿದ್ದು ಅರ್ಮಾನಿ ಎಕ್ಸ್ಚೇಂಜ್. ಇದು ಅಷ್ಟೇ ಒನ್ ಆಫ್ ಟಾಪ್ ಬ್ರ್ಯಾಂಡ್. ಇದರಲ್ಲಿ ನಮ್ಗೆ ಈ ಕಲರ್ ತುಂಬಾ ಇಷ್ಟ ಆಯ್ತು. ಗೋಲ್ಡ್ ಕಲರ್ ನಂಗೂ ಅಷ್ಟು ಇಷ್ಟ ಆಗಲ್ಲ, ಬಿಕಾಸ್ ಗೋಲ್ಡ್ ಕಲರ್ ಹೆಂಗೆ ಅಂದ್ರೆ ಸ್ವಲ್ಪ ಅಂಕಲ್ ಆ ತರ ಹಾಕೊಳೋ ಅಂತ ಅನ್ಸುತ್ತೆ. ಸೊ ನಂಗೂ ಅಷ್ಟು ಇಷ್ಟ ಆಗಲ್ಲ, ಸ್ವಲ್ಪ ಜಾತ್ರೆ ಅನ್ಸುತ್ತೆ. ಸೊ ಹಾಗಾಗಿ ನೋಡ್ತಿರ್ಬೇಕಾದ್ರೆ ಎರಡು ಆಕ್ಚುಲಿ ನಾವು ಎಲ್ಲಿ ನೋಡಿದ್ವಿ, ಇಲ್ಲೆಲ್ಲೋ ನಾವು ಇನ್ನೊಂದು ಮಾಲಿಗೆ ಹೋಗಿದ್ವಲ್ಲ, ಫೋರಂ ಮಾಲ್ ಅಲ್ಲಿ ನಾವು ನೋಡಿದ್ವಿ ಆಯ್ತಾ. ಫೋರಂ ಮಾಲ್ ಅಲ್ಲಿ ನನ್ಗೆ ಅಷ್ಟಾಗಿ ಇಷ್ಟ ಆಗಿಲ್ಲ. ಶರಣ್ಗೆ ಆಕ್ಚುಲಿ ಒಂದು ಬ್ಲಾಕ್ ಮೆಟಲ್ ಅಲ್ಲಿ ಇಷ್ಟ ಆಗಿತ್ತು, ಬಟ್ ನನಗೆ ಯಾಕೋ ನನಗೆ ಅವತ್ತು ಇಷ್ಟ ಇಲ್ಲ ಅದನ್ನ ತಗೊಳೋದಕ್ಕೆ. ನಾನು ಹೇಳ್ದೆ ಬೇಡ ನೋಡೋಣ ಬಾ, ಇನ್ನ ಇದೆಯಲ್ಲ ಟೈಮು ಅಂತ. ಯಾಕಂದ್ರೆ ಇನ್ನೂ ಟೈಮ್ ಇತ್ತು, ಇನ್ನ 1 ಮಂತ್ ಇತ್ತು. ಸೊ ನೋಡೋಣ ಬಾ ಅಂದ್ಬಿಟ್ಟು ಕರ್ಕೊಂಬಂದ್ಬಿಟ್ಟೆ. ಆಮೇಲೆ ನನ್ನ ಮಗಳು ಯಾವಾಗ್ಲೂ ಹೇಳೋಳು, ಸುಷ್ಮಾ ನೀನು ಶರುಗೆ ವಾಚ್ ಕೊಡಿಸ್ಲಿಲ್ಲ ಅಂತ. ಸರಿ ಬಿಡು ವಾಚ್ ಕೊಡ್ಸೋಣ ಅಂದ್ಬಿಟ್ಟು ನಾನು ವಿಡಿಯೋ ಶೇರ್ ಮಾಡಿದ್ದೀನಿ. ಅವತ್ತು ಹೋಗಿದ್ವಿ, ನ್ಯೂ ಇಯರ್ ಆದ್ಮೇಲೆ ಅನ್ಸುತ್ತೆ, ಅಥವಾ ನ್ಯೂ ಇಯರ್ ಟೈಮಲ್ಲಿ ತಗೊಂಡಂತ ವಾಚ್ ಇದು. ನಮಗೆ ಎಷ್ಟು ಬಿತ್ತು, 17,000 ಏನೋ. ಅದರಲ್ಲಿ ಏನೋ ಆಫರ್ಸ್ ಎಲ್ಲ ಹೋಗಿ ಎಷ್ಟೋ ಆಯ್ತು, 16,000 ಆಯ್ತು, 1,000 ಏನೋ ಕಮ್ಮಿ ಆಯ್ತು. ಸೊ ಇದು ಬಂದು ಈ ರೀತಿ ಇದೆ. ನನಗೆ ಈ ಕಲರು ಕೂಡ ತುಂಬಾನೇ ಇಷ್ಟ ಆಯ್ತು. ಹಾಗೆ ಈ ಕಲರ್ ಶರಣ್ ಹತ್ರ ಇರ್ಲಿಲ್ಲ, ಇದು ರೇರ್ ಕಲರ್ ಅಂತ ಹೇಳ್ಬೋದು. ಈ ಕಲರ್ ಕೈಯಲ್ಲೂ ನಾನು ನೋಡಿರೋದು ನೆನಪೇ ಇಲ್ಲ. ಇದನ್ನು ಅಷ್ಟೇ, ಇದ್ರ ಲಿಂಕು ಕೂಡ ಹಾಕಿರ್ತೀನಿ. ಚೆನ್ನಾಗಿದೆ ಆಕ್ಚುಲಿ. ಇದೊಂಥರ ಏನಂದ್ರೆ ಈಗ ಒಕೇಶನಲ್ ವೇರ್ಗೂ ಹಾಕೊಬಹುದು, ಮತ್ತೆ ರೆಗ್ಯುಲರ್ ಆಗೂ ಯೂಸ್ ಮಾಡ್ಬೋದು, ಆಫೀಸ್ ವೇರ್ಗೂ ಕೂಡ ಯೂಸ್ ಮಾಡ್ಬೋದು. ಆ ತರ ಇರುವಂತ ವಾಚ್ ಇದು. ಹೆಂಗ ಅನ್ನಿಸ್ತು ಶರಣ್ ನಿಂಗೆ? ಚೆನ್ನಾಗಿದೆ. ಮೈನ್ಲಿ ಇದು ಸೂಟ್ಗೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಅದೇ ತರ ಈಗ ಏನೋ ರಿಲಿಜಿಯಸ್ ಫಂಕ್ಷನ್ ಏನಾಯಿದ್ರೆ, ಏನೋ ಪೂಜೆ ಏನಾಯಿದ್ರೆ, ಸೊ ಇದೆಲ್ಲ ಹಾಕೊಂಡಾಗೂ ಚೆನ್ನಾಗಿ ಕಾಣುತ್ತೆ. ಇದು ಆ ತರ ಒಂಥರ ಎತ್ನಿಕ್ಗೂ ಹಾಕೊಬಹುದು, ಈ ಕಡೆ ಸೂಟ್ ಹಾಕೊಂಡಾಗ ಅವಾಗೂ ಕೂಡ ಹಾಕೊಬಹುದು, ಚೆನ್ನಾಗಿ ಕಾಣುತ್ತೆ ಅಂತ ತಗೊಂಡಂತ ವಾಚ್ ಇದು. ಇವತ್ತು ಇದನ್ನೇ ಹಾಕೊಂಡು ಹೋಗ್ತಾರಂತೆ. ಸೊ ಇವಾಗ ಶರಣ್ ಇನ್ನೇನ್ ಆಫೀಸಿಗೆ ಹೋಗಕ್ ರೆಡಿ ಆಗಿದ್ರು, ಕೂರಿಸ್ಕೊಂಡಿದ್ ನಿಮ್ ಒಪಿನಿಯನ್ ಹೇಳಿ, ಒಂದೊಂದು ವಾಚ್ ಬಗ್ಗೆ ನೀವ್ ಯಾವಾಗ ತಗೊಂಡಿದ್ದು ಅಂತ ಶೇರ್ ಮಾಡಿ ಅಂತ ನಾನು ಕೂರಿಸ್ಕೊಂಡೆ. ಆಕ್ಚುಲಿ ಟೈಮ್ ಆಯ್ತು, ಲಿಶುನ್ ಕರ್ಕೊಂಬರಕ್ ಹೋಗ್ಬೇಕು. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.